ವಿಶೇಷವಾಗಿರ್ತಕ್ಕಂಥ ಹೋಳಿ ಹಬ್ಬ ಯಾಕೆ ಮಾಡಬೇಕಂದರೆ ಪುರಾತನವಾದಂಥ ಇತಿಹಾಸವನ್ನು ಇದಕ್ಕೆ ಇದೆ. ಪರಮಾತ್ಮ ಶಿವ ಏನು ಧ್ಯಾನದಲ್ಲಿ ಮಗ್ನನಾಗಿರುವಾಗ ಕಾಮದೇವ ಬಂದು ಭಗವಂತ ಪರಮಾತ್ಮನ ಧ್ಯಾನವನ್ನು ಭಂಗ ಮಾಡಬೇಕು ಅನ್ನುವಂಥ ಸಮಯದಲ್ಲಿ ಬಂದು ತನ್ನ ಕಾಮಬಾಣಗಳನ್ನು ಪರಮಾತ್ಮನಿಗೆ ಹೊಡೆಯಲು ಪ್ರಾರಂಭವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಭಗವಂತ ಪರಮಾತ್ಮ ಧ್ಯಾನದಲ್ಲಿ ಹಾಗೆ ಧ್ಯಾನಸ್ಥನಾಗಿರ್ತಾನೆ. ತನ್ನ ವಿಶೇಷವಾದಂಥ ಕಾಮಬಾಣವನ್ನು ಈ ಈಶ್ವರನ ಪರಮಾತ್ಮನ ಮೂರನೇ ಕಣ್ಣಿಗೆ ಪ್ರಹಾರವನ್ನು ಮಾಡ್ತಾನೆ. ಆ ಈಶ್ವರ ಶಿವನ ಮೂರನೇ ಕಣ್ಣಿಗೆ ತಾಗಿದಾಗ ಈ ಈಶ್ವರ ಶಂಕರ ಕೋಪಸ್ಥಿತದಲ್ಲಿ ರೋಚಿಗೆದ್ದು ಮೂರನೇ ಕಣ್ಣನ್ನು ತೆರೆದಾಗ ಈ ಕಾಮದೇವ ಎದುರುಗಡೆ ಇರ್ತಕ್ಕಂಥ ಕಾಮದೇವನನ್ನು ನೋಡಿ ಮೂರನೇ ಕಣ್ಣಿನಿಂದ ಅಗ್ನಿ ತ್ರಿನೇತ್ರಧಾರಿಯಾಗಿರ್ತಕ್ಕಂಥ ಮೂರನೇ ಕಣ್ಣಿನಿಂದ ಅಗ್ನಿ ಜ್ವಾಲವನ್ನು ಬಿಟ್ಟು ಕಾಮನಿಗೆ ದಹನವನ್ನು ಮಾಡಿಬಿಡ್ತಾನೆ, ಸುಟ್ಟು ಬಿಡ್ತಾನೆ. ಅದಕ್ಕಾಗಿ ಕಾಮದಹನ ಅಂಥೇಳಿ ಈ ಫಾಲ್ಗುಣ ಮಾಸದ ಹುಣ್ಣಿಮೆಯಾಗಿರ್ತಕ್ಕಂಥ ದಿವಸದಂದು, ಅಂದರೆ ಈ ವರ್ಷ ಮಾರ್ಚ್ 13ನೇ ತಾರೀಕಂದು ಬರ್ತಾಯಿದೆ. ಇವತ್ತಿನ ದಿವಸ ಕಾಮದಾನವನ್ನು ಮಾಡಬೇಕು.